ಬೆಂಗಳೂರಲ್ಲಿ ಒಂದಿನ ಇದ್ದಿದ್ದು ಇನ್ನೊಂದು ದಿನಕ್ಕೆ ಇರಲ್ಲ ಎನ್ನುವಂತಾಗಿದೆ. ತಿಂಗಳ ಹಿಂದೆ ಇಲ್ಲಿ ಬಿಎಂಟಿಸಿ ಬಸ್ ಸ್ಟಾಪ್ ಇತ್ತು. ಆದ್ರೀಗ ಆ ಬಸ್ ಸ್ಟಾಪ್ ಮಾಯವಾಗಿದೆ. ಅರೆ ಇದೇನಿದು ಅಂತೀರಾ? ಈ ಸ್ಟೋರಿ ನೋಡಿ. ನೀವಿಲ್ಲಿ ನೋಡ್ತಾ ಇರೋ ಪ್ರದೇಶ ಬಿಬಿಎಂಪಿ ಪೂರ್ವ ವಲಯದ ಪುಲಕೇಶಿ ನಗರ ವಿಧಾನಸಭಾ ವ್ಯಾಪ್ತಿಯಲ್ಲಿ ಬರುವ ಫ್ರೆಜರ್ ಟೌನ್ ಬಸ್ ನಿಲ್ದಾಣ. ಆದರೆ ಪ್ರಯಾಣಿಕರಿಗೆ ಬೇಕಾದ ಕನಿಷ್ಠ ಮೂಲಭೂತ ಸೌಲಭ್ಯಗಳೇ ಇಲ್ಲಿಲ್ಲ. ಈ ಫ್ರೆಜರ್ ಟೌನ್ ಬಸ್ ನಿಲ್ದಾಣದಿಂದ 25ಕ್ಕೂ ಹೆಚ್ಚು ಪ್ರದೇಶಗಳಿಗೆ ಜನರು ಪ್ರಯಾಣ ಬೆಳೆಸುತ್ತಾರೆ. ಇಲ್ಲಿ ಕಳೆದ 2 ತಿಂಗಳ ಹಿಂದೆ ಪ್ರಯಾಣಿಕರ ತಂಗುದಾಣ ಇತ್ತು. ಆದರೆ ಈಗ ಕಣ್ಮರೆಯಾಗಿದೆ. ಇದಕ್ಕೆ ಕಾರಣ ಬಸ್ ನಿಲ್ದಾಣ ಅಡ್ಡ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂಗಡಿ ಮಾಲೀಕರು ತೆರವು ಮಾಡಿಸಿದ್ದಾರೆ. ಬಿಬಿಎಂಪಿಗೆ ಒತ್ತಡ ಏರಿ ತೆರವುಗೊಳಿಸಿದ್ದಾರೆ ಎಂದು ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಮೊದಲಿಂದ ಇತ್ತು, ನಾನು ಚಿಕ್ಕ ವಯಸ್ಸಿಂದಾನೇ ಇದ್ದಿದ್ದು ಬಸ್ ಸ್ಟಾಪ್ ಆಕ್ಚುಲ್ ಆಗಿ ಅಲ್ಲಿ ಇದ್ದಿದ್ದು. ಆಮೇಲೆ ಇಲ್ಲಿ ಶಿಫ್ಟ್ ಮಾಡಿದ್ರು, ಅದು ಸರ್ಕಲ್ ಆಯ್ತಂತ ಇಲ್ಲಿ ಶಿಫ್ಟ್ ಮಾಡಿದ್ರು. ಈಗ ಸಡನ್ ಆಗಿ ಎತ್ಬಿಟ್ರು ಕಾರ್ಪೊರೇಷನ್ ಅವರು. ರೀಸನ್ ಏನಂದ್ರೆ ಅಂಗಡಿ ಮುಂದೆ ಇದು ಡಿಸ್ಟರ್ಬೆನ್ಸ್ ಆಗ್ತದಂತ ಅವ್ರು ಎತ್ತಿದ್ರು. ಬಿಲ್ಡಿಂಗ್ ಮುಂದ್ಗಡೆ ದೊಡ್ಡದಾಗಿ ಕಟ್ಟಿದಾರಲ್ಲ, ಅದಕ್ಕೋಸ್ಕರ ಬಿಲ್ಡಿಂಗ್ ಮುಂದೆ ಇದಾಗ್ತದಂತ. ಸುಮ್ನೆ ಮರ ಇರೋ ಜಾಗದಲ್ಲೆಲ್ಲ ಬಸ್ ಸ್ಟಾಪ್ ಹಾಕ್ತಾರೆ, ಇಲ್ಲಿ ಮೇನ್ ರೋಡಲ್ಲಿ ಬಸ್ ಸ್ಟಾಪ್ ಹಾಕ್ಲಿಲ್ಲ. ರಣಬಿಸಿಲು, ವ್ಯಾಪಕ ಮಳೆ ಏನೇ ಇರಲಿ ಪ್ರಯಾಣಿಕರು ಮಾತ್ರ ಹೈರಾಣಾಗುವಂತಾಗಿದೆ. ಬಸ್ ಸ್ಟಾಪ್ ಇದೆ ಅನ್ನೋ ಒಂದು ಬೋರ್ಡ್ ಬಿಟ್ಟರೆ ಇಲ್ಲಿ ಬೇರೇನು ವ್ಯವಸ್ಥೆ ಇಲ್ಲ. ಬಸ್ಗಳನ್ನು ಹತ್ತಲು ಇಳಿಯಲು ಜನಸಾಮಾನ್ಯರು ಸರ್ಕಸ್ ಮಾಡುವಂತಾಗಿದೆ. ಬಸ್ ಚಾಲಕರು ಸಹ ಬಸ್ ನಿಲ್ಲಿಸಲು ಸಮರ್ಪಕವಾದ ಸ್ಥಳವಿಲ್ಲದೆ ಎಲ್ಲೆಂದರಲ್ಲಿ ನಿಲ್ಲಿಸಿ ಟ್ರಾಫಿಕ್ ಉಂಟಾಗುತ್ತಿದೆ. ಬಸ್ ಚೆನ್ನಾಗಿ ಬಸ್ ಸ್ಟ್ಯಾಂಡ್ ನಮ್ಗೆ ಬೇಕಷ್ಟೇ, ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಪಾರ್ಟಿ ಟೌನ್ ಬಸ್ ಸ್ಟ್ಯಾಂಡ್ ಹಾಕಿದ್ರೆ ಆ ಕಡೆಯಿಂದ ಬರುತ್ತೆ, ಎಸ್ ಕೆ ಗಾರ್ಡನ್ ಆ ಕಡೆ ಎಲ್ಲ. ನಾವಿರುತ್ತೆ ಪಾರ್ಟಿ ಟೌನ್ ಅಲ್ಲಿ ತುಂಬಾ ಸುಳ್ಳು ಅಂತ, ಅಲ್ಲಿ ನಮ್ಗೆ ಬಸ್ ಸ್ಟ್ಯಾಂಡ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಒಳ್ಳೇದಾಗುತ್ತೆ. ನಮ್ಗೆ ಇಲ್ಲಿಂದ ನಾವು ಮನೆಗೆ ಹೋಗ್ಬೇಕಂದ್ರೆ 50 ರೂಪಾಯಿ 1 ರೂಪಾಯಿ ಕೇಳ್ತಾರೆ ಆಟೋದವರು. ಅದಕ್ಕೆ ಇಲ್ಲಿಂದ ನಮ್ಗೆ ಅಲ್ಲೇ ಬಸ್ ಸ್ಟ್ಯಾಂಡ್ ಇದ್ರೆ ಶಿವಾಜಿನಗರ ಮೆಜೆಸ್ಟಿಕ್ ಮಾರ್ಕೆಟ್ ಇದ್ರೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಒಂದ್ಸಲ ಸ್ಟಾಪ್ ಕೊಡ್ತಾರೆ, ಒಂದ್ಸಲ ಸ್ಟಾಪ್ ಇಲ್ಲ. ಫ್ರೀ ಟಿಕೆಟ್ ಬಂದಾಗಿಂದ ಸ್ವಲ್ಪ ಕಂಡಕ್ಟರ್ ಬಂದು ಸ್ಟಾಪ್ ಮಾಡ್ತಾರೆ. ತುಂಬಾ ಜನ ಹುಡುಗಿರು ಕೆಲಸದಿಂದ ಬಂದಿರ್ತಾರೆ. ಸೊ ಫುಲ್ ಟಯರ್ಡ್ ಆಗಿರೋ ಬಸ್ನ ನಂಬ್ಕೊಂಡಿರ್ತಾರೆ. ಬಸ್ ಕಂಡಕ್ಟರ್ ಬಂದ್ಬಿಟ್ಟು ನಿಂತ್ಕೊಳಲ್ಲ. ಸೊ ಹಂಗಂಗೆ ಹೋಗ್ತಾ ಇರ್ತಾರೆ ರೆಸ್ಟ್ ಮಾಡಿ. ಸೊ ಬಸ್ ಸ್ಟ್ಯಾಂಡ್ ಇಲ್ಲಿದ್ರೆ 100 ಮೀಟರ್ಸ್ ಬಿಫೋರ್ ಅಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಇಳಿಸ್ಬಿಟ್ಟು ಹಂಗೆ ಹೋಗ್ತಾ ಇರ್ತಾರೆ. ಸೊ ಮಳೆ ಬಂದಾಗ ತುಂಬಾ ಜನ ಇದ್ದಾಗ ಬಸ್ ಸ್ಟಾಪೇ ಮಾಡಲ್ಲ. ಸೊ ನಾವು ಬಸ್ ನಂಬ್ಕೊಂಡು ಬಂದಿರ್ತೀವಿ, ಸೊ ಸ್ಟಾಪೇ ಮಾಡಲ್ಲ. ಬಸ್ ಸ್ಟ್ಯಾಂಡ್ ಇದ್ರೆ ಬಂದ್ ನಿಂತ್ಕೊಂತಾರೆ. ಅದು ಇಲ್ಲ, ಬಟ್ ತುಂಬಾ ಕಡೆ ಏನ್ ಮಾಡ್ತಾರೆ, ಬಸ್ ಸ್ಟ್ಯಾಂಡ್ ಹಿಂದೆ ಕಡೆನೆ ನಿಂತ್ಕೊಂಡ್ಬಿಡ್ತಾರೆ ಬಸ್ ಇಳ್ಸಕ್ಕೆ ಪೀಪಲ್ ಎಲ್ಲ. ಸೊ ಮುಂದೆ ಕಡೆ ಹಂಗೆ ಹಚ್ಕೊಂಡು ಹೋಗ್ತಾ ಇರ್ತಾರೆ, ಫುಲ್ ಸ್ಪೀಡ್ ಆಗಿ ಹೋಗ್ತಾನೆ ಇರ್ತಾರೆ. ಬೆಂಗಳೂರನ್ನ ಹೈಟೆಕ್ ನಗರ ಅಂತ ಹೇಳಿಕೊಳ್ಳುತ್ತೇವೆ. ಬ್ರ್ಯಾಂಡ್ ಬೆಂಗಳೂರು ಕನಸು ಕೂಡ ಕಾಣ್ತಿದೀವಿ. ಬಿಬಿಎಂಪಿ ಬಸ್ ಸ್ಟಾಪ್ ಹಾಕಿದ್ರು ಅಂಗಡಿ ಮಾಲೀಕರ ಒತ್ತಡಕ್ಕೆ ಮಣಿದು ಬಸ್ ಸ್ಟಾಪ್ ಅನ್ನೇ ತೆರವು ಮಾಡ್ತಾರೆ ಅಂದ್ರೆ ಹೇಗೆ ನಡೀತಿದೆ ಆಡಳಿತ ನೋಡಿ. ಈ ಏರಿಯಾದಲ್ಲಿ ಕೇವಲ ಒಂದಲ್ಲ 4 ಬಸ್ ಸ್ಟಾಪ್ ಇದ್ರೂ ಕೂಡ ಅನುಕೂಲ ಆಗ್ತಾ ಇತ್ತು. ಆದ್ರೆ ಈಗಿರುವಂತ ಬಸ್ ಸ್ಟಾಪ್ ಅನ್ನ ಏಕಾಏಕಿಯಾಗಿ ತೆರವು ಮಾಡಿದ್ದಾರೆ. ಯಾಕೆ ತೆರವು ಮಾಡಿದ್ರು ಅಂತ ಹೇಳಿ ಪ್ರಯಾಣಿಕರ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಧ್ಯ ಆದಷ್ಟು ಬೇಗ ಇಲ್ಲಿ ಬಸ್ ಸ್ಟಾಪ್ ಏನಿತ್ತು ಅದನ್ನ ಮತ್ತೆ ಮರುಸ್ಥಾಪಿಸಬೇಕು, ಇಲ್ಲದೆ ಇದ್ರೆ ಹೋರಾಟ ಮಾಡ್ತೇವೆ ಅಂತೇಳಿ ಮಹಿಳಾ ಪ್ರಯಾಣಿಕರು ಹೇಳ್ತಾ ಇದ್ದಾರೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.